ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ, ಬಟ್ ಆರಾಮಾಗಿಲ್ಲ. ಫುಲ್ ಕೆಲಸ. ಇಟ್ಸ್ ಲೈಕ್ 24/7 ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ 20/7 ಅಂತ ಹೇಳ್ಬೋದು. ಅಷ್ಟು ಕೆಲಸ ಮಾಡ್ತಾಯಿದ್ದೀನಿ. ಬೇಜಾರು ಬಂದುಬಿಟ್ಟಿದೆ, ರೆಸ್ಟ್ ಬೇಕು ಅನ್ನಿಸ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ನಿಮ್ಮ ಜೊತೆ ಮಾತಾಡೋಕ್ಕೂ ಸಹ ಟೈಮ್ ಸಿಗ್ತಾಯಿಲ್ಲ, ಕ್ಯಾಪ್ಚರ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಅಟ್ಲೀಸ್ಟ್ ಕ್ಯಾಪ್ಚರ್ ಮಾಡಿರೋದನ್ನ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಎಂತ ಮಾಡಲಿ ಹೇಳಿ, ಏನು ಮಾಡೋದು? ಸೊ ವರ್ಕ್ ಇದ್ದಾಗ ವರ್ಕು, ಮಿಕ್ಕಿದ ಟೈಮಲ್ಲಿ ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಈಗ ಜಸ್ಟ್ ಸ್ನಾನ ಮಾಡ್ಕೊಬಂದೆ. ಟೈಮ್ ಬಂದು ಈಗ 4 ಗಂಟೆ. ನಮ್ಮ ಚಿಂಟು ತಲೆನೋವು ಅಂದ್ಬಿಟ್ಟು ಮಲ್ಕೊಂಡಿದ್ದಾನೆ. ಈಗ ಅವನ ತಲೆನೋವು ಹೋಗಿಸ್ಬೇಕು. ಹೆಂಗೆ ಹೋಗ್ಸೋದು ಗೊತ್ತಿಲ್ಲ. ರೆಸಾರ್ಟ್ ಹತ್ರ ಕರ್ಕೊಂಡು ಹೋಗಬೇಕು, ಹೋಗುತ್ತೆ ತಲೆನೋವು. ಈಗ ಫಸ್ಟ್ ಪೂಜೆ ಮಾಡೋಣ, ಕೈ ಮುಕ್ಕೊಂಡು ಬರೋಣ. ಬೆಳಗ್ಗೆ ಚಿಂಟು ಅವ್ರ ಪಪ್ಪ ಆಲ್ರೆಡಿ ಪೂಜೆ ಮಾಡಿದ್ದಾನೆ. ಬಟ್ ನಾನು ಈಗ ಒಂದು ಸಲ ಹೋಗಿ ಕೈ ಮುಕ್ಕೊಂಡು ಬರ್ತೀನಿ ಪೂಜೆ ಮಾಡಿ. ಬನ್ನಿ ಹೋಗೋಣ. ಗೈಸ್ ನೋಡಿ, ಚಿಂಟೂರ್ ಪಪ್ಪ ಬೆಳಗ್ಗಿನ ಪೂಜೆ ಮಾಡಿ ಹೋಗಿದ್ದಾನೆ. ಇವಾಗ ನಾನು ಸಹ ಪೂಜೆ ಮಾಡ್ತೀನಿ, ಬನ್ನಿ. ಸ್ವಲ್ಪ ಬತ್ತಿನ ಎತ್ತೋಣ ಅಲ್ಲ, ಬತ್ತಿನ ಎತ್ತದೆ. ಸೊ ಇವಾಗ ಗಂಧದ ಕಡ್ಡಿ ಬೆಳಗಿ ಪ್ರೇ ಮಾಡಿಕೊಂಡು ಹೋಗೋಣ. ನಂದು ಪೂಜೆ ಆಯಿತು, ಬನ್ನಿ ಇವಾಗ ಹೋಗೋಣ ರೆಸಾರ್ಟ್ ಕಡೆಗೆ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ, ಸಾಮಾನೆಲ್ಲ ತಗೊಂಡು. ಟೈಮ್ ಬಂದು 4:15. ಚಿಂಟುನು ಬರ್ತಾ ಇದ್ದಾನೆ ನನ್ನ ಜೊತೆ. ನಾವೀಗ ಹೋಗ್ತಾ ಇರೋದು ಲಿವಿಂಗ್ ವೇಸ್ ಬೀಚ್ ಸ್ಟ್ಯಾಂಡ್ ಕೆಫೆ. ಎಲ್ಲಿರೋದು? ಹೇಗಿದೆ? ದುಬ್ಬನ್ ಸಸಿ ಗೋಕರ್ಣ ಗೈಸ್, ತುಂಬಾ ಚೆನ್ನಾಗಿದೆ. ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಒಂದ್ಸಲ ನೋಡಿ ಕಣ್ ತುಂಬ್ಕೊಳ್ಳಿ, ಆಯ್ತಾ? ಮನಸ್ಸಿಗೆ ನಿಮಗೂ ಖುಷಿ ಕೊಡ್ಬೋದು ಅಂತ ಅನ್ಕೋತೀನಿ. ಈ ರೀತಿ ಬೆಟ್ಟ ಗುಡ್ಡಗಳ ಮಧ್ಯೆ ಹೋಗೋಕೆ ತುಂಬಾ ಚಂದ ಅನ್ಸುತ್ತೆ ಅಲ್ಲ. ಸೊ ನಿಮ್ಗಳಿಗಂತೂ ಇದ್ದಿದ್ದು ಇಷ್ಟ ಆಗತ್ತೆ. ಯಾಕೆ ಹೇಳಿ, ನಾನಾದ್ರೆ ಇಲ್ಲಿ ಯಾವಾಗ್ಲೂ ಇರ್ತೀನಿ. ಬಟ್ ನೀವು ಕಾಂಕ್ರೀಟ್ ವರ್ಲ್ಡ್ ಅಲ್ಲಿ ಇದ್ದು ಈ ರೀತಿ ಬೆಟ್ಟ ಗುಡ್ಡ ಅಂದ್ರೆ ಮೇ ಬಿ ಸೈಲೆಂಟ್ ಆಗಿರುತ್ತೆ, ಪೀಸ್ ಅನ್ಸುತ್ತೆ. ಸಂಜೆ ಇಷ್ಟ ಆಗತ್ತೆ, ಹೌದಲ್ಲ? ನನ್ನ ಮಗಂಗೆ ಈಗ ಕಷ್ಟ ಆಗ್ತಾ ಇದೆ ಕ್ಯಾಪ್ಚರ್ ಮಾಡೋಕೆ. ಅದಕ್ಕೆ ಹಲ್ಲಿ ಲೊಚ್ಕೊಡ್ತಾ ಇದ್ದಾನೆ, ಹೌದಲ್ಲ? ಕ್ಲೋಸ್ ಮಾಡು. ರೆಸಾರ್ಟಲ್ಲೂ ಸಹ ಬಂದು ಪೂಜೆ ಮಾಡಿ ಹೊರಗಡೆ ಹೋಗಿ ನೋಡ್ತಾ ನಿಂತಿದ್ದೆ. ಅಲೆಗಳನ್ನ ನೋಡೋಕ್ಕೆ ಚೆಂದ ಗೈಸ್. ನೋಡಿ ಎಷ್ಟು ಚೆಂದಾಗಿರತ್ತೆ. ಆ್ಯಕ್ಚುಲಿ ಎಲ್ಲ ಟೆನ್ಷನ್ಸ್ನು ಮರೆತುಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ರೆ ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ. ನಮ್ಮ ಲಿವಿನ್ ವೇವ್ಸಲ್ಲಿ ಕೇಳಬೇಕಾ, ಇದ್ದಿದ್ದು ಆರಾಮ್ ಅಂತ ಹೇಳ್ಬೋದು. ಸೊ ಅಲ್ಲೇ ಸ್ಯಾಂಡ್ವಿಚ್ ತಿನ್ಕೊಂಡು ನಾನು ನನ್ನ ಮಗ ಸೊ ಇಬ್ಬರೂ ಮನೆ ಕಡೆ ಹೊರಟ್ವು. ಹೋದಾಗ ಆಲ್ರೆಡಿ ನೈಟ್ ಆಗಿತ್ತು. ರಾತ್ರಿ ಹೋದಾಗಲೇ ತುಂಬ ಲೇಟಾಗಿ ಹೋಗಿತ್ತು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಲಿಲ್ಲ. ನಿನ್ನೆ ಮತ್ತು ತುಂಬ ಮಳೆ ಇತ್ತು, ಪವರ್ ಕಟ್ ಪ್ರಾಬ್ಲಮ್ ತುಂಬ ಇತ್ತು. ಆ್ಯಂಡ್ ಚೆಕ್-ಇನ್ನು ಚೆಕ್ಔಟ್ಸು ಆಲ್ಸೋ ತುಂಬ ಇತ್ತು. ಚೆಕ್ಔಟ್ ಆಗೋರು ಜಾಸ್ತಿ ಇದ್ದರು ಇವತ್ತು. ಹಾಗಾಗಿ ನಾನೇ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ. 5 ಗಂಟೆಗೆಲ್ಲ ಬಂದೆ. ಆ್ಯಕ್ಚುಲಿ ಬಂದುಬಿಟ್ಟು ಇಲ್ಲೆಲ್ಲ ನೋಡಿಕೊಂಡು ಏನಿದೆ ಏನಿಲ್ಲ ಅಂತ ನೋಡಬೇಕಲ್ಲ ಗೈಸ್. ಹೆವಿ ಮಳೆ ಇತ್ತು. ಸೊ ಹಾಗಾಗಿ ಬೇಗ ಬಂದುಬಿಟ್ಟು ಎಲ್ಲ ನೋಡ್ಕೊತಾ ಇದ್ದೆ. ಆ್ಯಂಡ್ ಇನ್ನೇನು ಎಲ್ಲರೂ ಚೆಕ್ಔಟ್ ಆಗ್ತಾರೆ. ಸೊ ಕೆಲವರು ಬೇಗ ಚೆಕ್ಔಟ್ ಆಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಬೇಗ ಬಂದಿದ್ದೀನಿ. ಸೊ ಇವ್ರನ್ನೆಲ್ಲ ಚೆಕ್ಔಟ್ ಮಾಡಿಸಿ ಕಳಿಸ್ಬೇಕು ಇವಾಗ. ಸೊ ಕಳಿಸಾದ್ಮೇಲೆ ನಾನು ಮನೆ ಕಡೆ ಹೋಗಬೇಕು. ಆ್ಯಂಡ್ ಇನ್ನೂ ತುಂಬ ಕೆಲಸ ಇದೆ ರೆಸಾರ್ಟಲ್ಲಿ. ಸೊ ಅದನ್ನೆಲ್ಲ ನೋಡಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಹೋಗ್ತೀನಿ.
ಹೋಪ್ಸೋ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇಷ್ಟ ಆಗಿದರೆ ಒಂದು ಲೈಕು ಕಮೆಂಟು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಬೆಳಗ್ಗೆ ನಮ್ಮ ಬೀಚ್ ಹತ್ರ, ನಮ್ಮ ರೆಸಾರ್ಟ್ ಹತ್ರ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಕಾಮಾಗಿದೆ, ಸಮುದ್ರದ ಅಲೆಗಳ ಸೌಂಡು ಜೋರಾಗಿ ಇದೆ. ಬೀಚ್ ಫ್ರಂಟ್ ಇದು ನಮ್ಮ ಪ್ರಾಪರ್ಟಿ, ಇದು ನಮ್ಮ ಬೀಚ್. ನಮ್ಮ ಪ್ರಾಪರ್ಟಿ ಹೆಸರು ನಿಮಗೆಲ್ಲ ಗೊತ್ತೇ ಇದೆ, ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ. ಇರೋದು ದುಬುನ್ಸಸಿ ಗೋಕರ್ಣದಲ್ಲಿ ಗೈಸ್. ಫೋನ್ ನಂಬರ್ ಬಂದುಬಿಟ್ಟು 9483569569. ಸೊ ನೀವು ಯಾರಾದರೂ ಗೋಕರ್ಣದಲ್ಲಿ ಸ್ಟೇ ಹುಡುಕ್ತಾ ಇದ್ದರೆ ನಮ್ಮ ಲಿವ್ ಇನ್ ವೇವ್ಸಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಆದಷ್ಟು ಒಳ್ಳೆ ಪ್ರೈಸಲ್ಲಿ, ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ನಾನು ಸ್ಟೇನ ಕೊಡಿಸ್ತೀನಿ. ಆಯಿತಾ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.